ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, ಕೆ ಸಿ ಟಿ ಆ್ಯಂಡ್ ನೀಟ್ ಆಸ್ಪಿರೆಂಟ್ಸ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಈಗ ಕೆಲವೊಂದಿಷ್ಟು 3-4 ಅಪ್ಡೇಟ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಸೊ ಅದನ್ನೆಲ್ಲನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸರಿ, ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ. ಕೆ ವೆಬ್ಸೈಟಲ್ಲಿ ಇದ್ದೀನಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಪ್ರವೇಶಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರವೇಶಿ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಏನು 2 ಥಿಂಗ್ಸ್ ಬರ್ತದೆ. ಒಂದು UGCET 2026 ಆ್ಯಂಡ್ UGNET 2026 ಎರಡೂ ಕೂಡ ಬರ್ತದೆ. ಎರಡೂ ಕೂಡ ಸಪ್ರೇಟ್ ಟ್ಯಾಬ್ ಇರ್ಬೋದು, ಬಟ್ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ನಡೀತದೆ, ತಲೆಯಲ್ಲಿರಲಿ. ಓಕೆ, ಮೊದಲದು UGCET ಮೇಲೆ ಕ್ಲಿಕ್ ಮಾಡ್ಕೊತೀನಿ. KCET ಸ್ಟೂಡೆಂಟು ನೀಟ್ ಬಗ್ಗೆ ಆಮೇಲೆ ಮಾತಾಡೋಣ ಅಂತೆ. ಓಕೆ, ಫಸ್ಟ್ ನೋಡಿ CBSE ಆ್ಯಂಡ್ ICSE ಮತ್ತು ಇತರ ಅಂದರೆ ಏನು ಅಂದರೆ ಇತರ ರಾಜ್ಯ ಮಂಡಳಿಯ ಅಭ್ಯರ್ಥಿಗಳಿಗೆ 10+2 ಅಂದರೆ ಸೆಕೆಂಡ್ PUC ಅಂಕಗಳ ನವೀಕರಣ ಅಂತಂದು. ಸೊ ಇದ್ರ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದು ನಿಮಗೆ. ಸೊ ಯಾರು ಮಾಡಬೇಕು ಅಂತ ಅಂತ ಡೈರೆಕ್ಟರ್ ಕೂಡ ಹೇಳಿದ್ರು, ನಾವು ಕೂಡ ಹೇಳ್ತಿದ್ವಿ. ಆದರೂ ಕೂಡ ನಿಮಗೆ ಕ್ಲಾರಿಫಿಕೇಶನ್ ಸಿಗೋಕ್ಕೋಸ್ಕರ ಒಂದು ಸರ್ಕ್ಯುಲರ್ ಬಿಟ್ಟಿರೋದು. ನೋಡಿ, ಯಾರನ್ನ ನೀವು ಏನಾದರೂ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ನ ಏನಂತಂದರೆ CBSE ICSE ಮತ್ತು ಅದರ್ ಸ್ಟೇಟ್ ಕರ್ನಾಟಕ ಬಿಟ್ಟು ಹೊರ ರಾಜ್ಯದ ಸ್ಟೂಡೆಂಟ್ ಏನಿದ್ದಾರೆ, ಕ್ಯಾಂಡಿಡೇಟ್ ಇದ್ರೆ, ನೀವು ಏನು ಮಾಡ್ಬೇಕಂತಂದರೆ ಯಾರೆಲ್ಲ ಪಾಸ್ ಆಗಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅಥವಾ ನಿಮ್ಮ ಅಂಕಗಳನ್ನು ಏನು ಮಾಡಬೇಕು, ಕೇಗವ್ರಿಗೆ ಲಿಂಕ್ ಮಾಡಬೇಕು. ಯಾವ ರೀತಿ ಮಾಡಬೇಕು? ಓಕೆ, ಇದನ್ನೆಲ್ಲನೂ ಕೂಡ ಕೊಟ್ಟವ್ರೆ. ಸ್ಟೆಪ್ 2 ಅಂತ ಇದೆ ನೋಡಿ. ಇಷ್ಟೇ ನಿಮ್ಗೆ ಬೇಕಾಗಿರೋದು. ಮೊದಲು ಸ್ಟೆಪ್ 1 ಏನಂತಂದರೆ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಯಾವುದು ಡಿಜಿಲಾಕರ್ ಆ್ಯಪ್. ಓಕೆ, ಅಥವಾ ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಡಿಜಿಲಾಕರ್ ಅಲ್ಲಿದ್ದರೆ ಡೈರೆಕ್ಟ್ ಲಾಗಿನ್ ಆಗ್ತೀನಿ ಅಂದ್ರೂ ಕೂಡ ಆಗ್ಬೋದು. ಬೆಟರ್ ಆ್ಯಪ್ ಡೌನ್ ಮಾಡ್ಕೋರಿ ಡಿಜಿಲಾಕರ್ ಆ್ಯಪ್ ಡೌನ್ ಮಾಡಿದ ತಕ್ಷಣ ನೀವು ಯಾರೆಲ್ಲ CBSE ಮತ್ತು ICSE ಸ್ಟೂಡೆಂಟ್ ಇದ್ರೋ ನೀವು ನಿಮ್ಮ ಒಂದು ಬೋರ್ಡ್ ಎಂಟ್ರಿ ಮಾಡಿಬಿಟ್ಟು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ ಡೌನ್ ಮಾಡ್ಕೋಬೇಕಾಗ್ತದೆ. ಓಕೆ, ಡೌನ್ಲೋಡ್ ಮಾಡ್ಕೊಂಡ್ರೆ ಓಕೆ ಅಂದರೆ ಡಿಜಿಲಾಕರ್ ಆ್ಯಪಲ್ಲಿ ಹೋದ್ರಿ, ಲಾಗಿನ್ ಆದ್ರಿ. ಇನ್ ಕೇಸ್ ಇದುವರೆಗೂ ಕೂಡ ಒಮ್ಮೆ ಲಾಗಿನ್ ಅಂತಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದ ತಕ್ಷಣ ಏನಪ್ಪ ಅಂದರೆ ನಿಮಗೆಲ್ಲನೂ ಕೂಡ ತೋರಿಸುತ್ತದೆ ಏನೇನು ಡೌನ್ ಮಾಡ್ಬೇಕಂತಂದು. ಸೊ ನೀವು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ CBSE ICSE ಮತ್ತು ಅದರ್ ಸ್ಟೇಟ್ ಸ್ಟೂಡೆಂಟ್ ಏನಿದ್ರೆ ಡೌನ್ಲೋಡ್ ಮಾಡ್ಕೊತೀರ. ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಅಂದರೆ ಡಿಜಿಲಾಕರ್ ಆ್ಯಪಲ್ಲಿ ಡೌನ್ಲೋಡ್ ಆದಮೇಲೆ ಏನು ಮಾಡಿರಿ, ಕೇದೊಳಗೆ ಬನ್ನಿ. ಕೇದೊಳಗೆ ಒಂದು ಲಿಂಕ್ ಕೊಟ್ಟರು ನೋಡಿ, ಇಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಆಗ್ತೀರಿ ನೋಡಿ. ಅಂದರೆ ಲಾಗಿನ್ ಆಗಿರ್ತೀರಿ ನೋಡಿ ಡಿಜಿಲಾಕರ್ದು, ಅದನ್ನು ಲಿಂಕನ್ನು ಕೊಡಬೇಕು, ಅಲೋ ಕೊಡಬೇಕು. ಅವಾಗ ಏನಾಗ್ತದೆ, ಡಿಜಿಲಾಕರ್ದು ಡೀಟೇಲ್ಸು ಕೇದವ್ರಿಗೆ ಹೋಗುತ್ತೆ. ಇಷ್ಟೇ ಸಿಂಪಲ್ ಆಯಿತಾ. ನೋಡಿ, ಒಂದೇದಂತರೂ ಇದಾಯಿತು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ, ನಿಮಗೆ ಕೆಲವೊಂದಿಷ್ಟು ಹುಡುಗರು ಫಾರ್ ಎಕ್ಸಾಂಪಲ್ ಯಾರು ಅಪ್ಪ ಅಂತ ಕೇಳಿದ್ರೆ, ಈಗ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡೋದು ಬರ್ತದೆ. ಇವಾಗ ಸದ್ಯಕ್ಕೆ ಬರಲ್ಲ. ಮೀನ್ಸ್ ಯಾವ ರೀತಿ ನೋಡಿ, ನಿಮ್ಮ ಹಾಲ್ ಟಿಕೆಟ್ ಬರಲೇಬೇಕು. ಓಕೆ, ಹಾಲ್ ಟಿಕೆಟ್ ಬಂದ ಮೇಲೆ ಏನಾಗ್ತದೆ, ನಿಮ್ಮ ರೂಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್. ಓಕೆ, ಸೊ ಆಮೇಲೆ ಏನು ಕೇಳ್ತಾರೋ ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಲಿಕ್ಕೆ ಹೇಳಿರ್ತಾರೆ. ನೀವು ಅಪ್ಲಿಕೇಶನ್ ನಿಮಗೆ ರೂಲ್ ನಂಬರ್ಗೆ ಇರ್ತದೆ, ಅಪ್ಲಿಕೇಶನ್ ನಂಬರ್ ಎಲ್ಲರೂ ಕೂಡ ಇರ್ತದೆ. ಬಟ್ ಹಾಲ್ ಟಿಕೆಟ್ ಎಲ್ಲಿದೆ? ಹಾಲ್ ಟಿಕೆಟ್ ಬರೋದು 14ನೇ ತಾರೀಕು. ಸೊ ಆರಾಮ್ಸಾಗಿ ಅಪ್ಲೋಡ್ ಮಾಡೋರಂತೆ ಕೇಳಿದ್ರು ಟೈಮ್ ಕೊಡ್ತಾರೆ, ವರಿ ಮಾಡ್ಕೊಬಿಡ್ರಿ. ಇವು ಸದ್ಯಕ್ಕೆ ಬಿಡಿ. ಓಕೆ ಸರಿ, ಇದಿಷ್ಟು ಅಪ್ಡೇಟು. ನೆಕ್ಸ್ಟ್ ಏನಂತಂದರೆ ಈ ಕೆಲವೊಂದಿಷ್ಟು ಮುಂದುವರೆದಿರೋದು ಏನಪ್ಪ ಅಂದರೆ ಹುಡುಗರು ಗೊತ್ತಿರುವ ಹಾಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ ನಮ್ಮ ರಾಜ್ಯಕ್ಕೆ ಏನಾಗಿದೆ ಅಂತಂದರೆ 550 UG ಸೀಟ್ಗಳು ಏನಾಗಿದೆ ಅಂದರೆ ಮೆಡಿಕಲ್ ಸೀಟ್ಗಳು ಏನಾಗಿದ್ದಾವೆ, ಇನ್ಕ್ರೀಸ್ ಆಗಿದ್ದಾವೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 1090 ಕೋಟಿ ರೂಪಾಯಿ ಅನುದಾನ ಬಂದಿರೋ ಕಾರಣ. ಸೊ ನಮ್ಮ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದ ಮೆಡಿಕಲ್ ಯಾರಿದ್ದಾರೆ ಅಂತಂದರೆ ಸಚಿವರು ಯಾರಿದ್ದಾರೆ ಅಂತಂದರೆ ಶರಣ್ ಪ್ರಕಾಶ್ ಪಾಟೀಲ್ ಕಲಬುರ್ಗಿ ಗೊತ್ತಿರುವ ಹಾಗೆ ಅವ್ರು ನಿನ್ನೆನೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಕೆ, ನಾವು ಏನು ಕೂಡ ಮಾತಾಡೋದು ಬೇಡ. ನಮ್ಮ ಸದ್ಯಕ್ಕಿರೋದು 550 ಸೀಟಲ್ಲಿ ನಿಮ್ಗೆ ಏನೇನೆಲ್ಲ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇದನ್ನು ಹೋಗ್ತೀನಿ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೆಚ್ಚುವರಿ 1122 ಸೀಟ್ ಅಂತ ದೊರಕಿದಾವಲ್ಲ. ಬಟ್ PG ಸೇರಿ ಹೇಳ್ತಿದ್ದಾರೆ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅವ್ರಿಗೂ ಕೂಡ ಸೇರಿಬಿಟ್ಟು ಏನಂತಂದರೆ 1122 ಸೀಟು. ಹೆಚ್ಚುವರಿ ಸೀಟುಗಳು ಕೊಪ್ಪಳ ನೋಡಿ, ನಮ್ಮ ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ ಸೇರಿ ಇತರ ಜಿಲ್ಲೆಗಳಿಗೆ ಲಭ್ಯವಾಗಿವೆ. ಅಂದರೆ ಯಾಕೆಪ್ಪ ಅಂತಂದರೆ ಮೀನ್ಸ್ ಹೋದ ವರ್ಷ ಈ ಒಂದು ಡಿಸ್ಟಿಕ್ಗಳಿಗೆ 50 ಸೀಟ್ ಇನ್ಕ್ರೀಸ್ ಆಗಿದ್ದಲ್ಲ. ಬಟ್ ಈ ಸರ್ತಿ ಏನಾಗಿದ್ದಾವೆ 50 ಹೋದ ಸತಿನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಹೋದ ಸತಿನೂ ಕೂಡ ಇನ್ಕ್ರೀಸ್ ಭಾಳಷ್ಟು ಆಯಿತು. ಒಂದೇನಂತಂದರೆ ಈ ಸೀಟ್ ಇನ್ಕ್ರೀಸ್ ಮಾಡ್ಕೊಂಡಂಗೆ ಜಾಬ್ ಕೊಡ್ತಿಲ್ಲ, ಅದೊಂದು ತಲೆಯಿದೆ. ಬಟ್ ಡಾಕ್ಟರ್ಸ್ ಮೇಲೆ ಬೇಕಾಗಿಲ್ಲ ಇದೆಲ್ಲ. ಬಟ್ ಏನಪ್ಪ ಅಂತಂದರೆ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟಿಂದ ಆಯಿತು, ಯಾವುದೇ ರೀತಿ ಜಾಬ್ ಕರೆಯಲ್ಲ. ಬಟ್ ಸೀಟ್ ಇನ್ಕ್ರೀಸ್ ಆಗಿದ್ದಾವೆ. ಗೊತ್ತಿರುವ ಯಾಕೆ ಅಷ್ಟೊಂದೆಲ್ಲ ಮಾಡ್ತಾರೆ ಅಂತಂದರೆ ಹುಡುಗರಿಗೆ ರೀನೀಟ್ ಬರೆಯೋ ಕಾರಣ ಹುಡುಗರಿಗೆ ಭಾಳಷ್ಟು ಡಿಪ್ರೆಷನಲ್ಲಿ ಹೋಗಿರ್ತಾರೆ, ಸೀಟ್ ಸಿಗುತ್ತಲ್ಲ ಅಂತಂದ್ರೆ ಬೆಟರ್ ಒಂದು ಸೀಟ್ ಸಿಕ್ಕರೂ ಕೂಡ ನಮಗೆ ಇದು ಒಂದು ಅಡ್ವಾಂಟೇಜ್ ಸದ್ಯಕ್ಕೆ ಆಯಿತಾ. ಈಗ 550 ಸೀಟಲ್ಲಿ ಇದು ಹೋಗುತ್ತೆ. ಬಟ್ ಏನೇ ಆಗಲಿ 550 ಸೀಟಲ್ಲಿ ಈ ಕಳೆದ ಬಾರಿ ನಾವು ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಏನಾಗ್ತಾರೆ NRI ಸೀಟು ಕೂಡ ತೊಗೊತಾರೆ. NRI ಸೀಟ್ ಯಾಕೆ ತೊಗೋತಾರೆ? 25 ಲಕ್ಷ ರೂಪಾಯಿ ಸೀಟ್ ಅದು ಆಯಿತಾ. ಅದು ಯಾಕೆ ತೊಗೊತಾರೆ ಅಂತಂದರೆ ಕಾಲೇಜ್ ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ಒಂದು ಸೀಟು ನೋಡಿ, ನೀವೆಲ್ಲ 63,000 ಕಟ್ತೀರ. ಯಾರು ಗೌರ್ಮೆಂಟ್ ಕಾಲೇಜ್ ಹೋಗೋರು 63,000 ಅಷ್ಟೇ ಕಟ್ತಾರೆ. ಬಟ್ NRI ಕೊಟ್ಟದವರು 25 ಲಕ್ಷ ಕಟ್ತಾರೆ. ಅಂದರೆ ಕಾಲೇಜ್ ಉದ್ಧಾರ ಆಗಲಿಕ್ಕೋಸ್ಕರ ಏನೆಲ್ಲ ಮಾಡಬೇಕು ಗೌರ್ಮೆಂಟ್ ಎಲ್ಲನೂ ಕೂಡ ಮಾಡುತ್ತೆ. ಓಕೆ ಸರಿ,
ಓಕೆ, ಅಂಕಿ ಸಂಖ್ಯೆ ಕೂಡ ನೋಡ್ಬೋದು. ಯು ಜಿ ಸೀಟ್ ಎಷ್ಟಿದ್ದಾವೆ, ಪಿ ಜಿ ಸೀಟ್ ಎಷ್ಟಿದ್ದಾವೆ, ಇದು ಒನ್ ಟೈಮ್ ಸರ್ಕಾರಿ, ESI ಮತ್ತು ಖಾಸಗಿ ಮೈನಾರಿಟಿ, ಖಾಸಗಿ ವಿವಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಇದು ಅಷ್ಟು ಕೂಡ ಏನಂತಂದ್ರೆ ಕೊಟ್ಟಾರೆ. ಒನ್ ಟೈಮ್ ನೋಡ್ದು ಕೂಡ ನೋಡ್ಕೋರಿ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇದು ಹಿರಿಯೂರು ಕೇಂದ್ರದಲ್ಲಿ ನಡೆದ ಕೃಷಿ ಪ್ರಾಯೋಗ ಪರೀಕ್ಷೆ ಅಸಾಮಾನ್ಯ ಫಲಿತಾಂಶ ಈ ಕುರಿತು ತನಿಖೆ ಆಗ್ರಹ. ಅಂದರೆ ನೋಡಿ, ಬೇಕಾದ್ರೆ ಒನ್ ಟೈಮ್ ತೋರಿಸ್ತೀನಿ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯಪುರ. ಅಂದರೆ ಕೆಲವೊಂದಿಷ್ಟು ರೈತ ಸಂಘದ ಕೆಲವೊಂದಿಷ್ಟು ಅಧ್ಯಕ್ಷರಾಯಿತು, ಸದಸ್ಯರಾಯಿತು ಮತ್ತು ವಿತ್ ಸ್ಟೂಡೆಂಟ್ ಜೊತೆಗೆ ಅಥವಾ ಪೇರೆಂಟ್ಸ್ ಎಲ್ಲನೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ನೋಟಿಸ್ ಕೊಟ್ಟಿದ್ರು. ಇದು ಗ್ರೂಪಲ್ಲಿ ಕೂಡ ತಿಳಿಸಿದೆ. ಈಗ ಅವರು ಕೂಡ ನೀವೇನಾದರೂ ಹೀಗೆ ಬಿಟ್ಟರೆ ನಾವು ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟವ್ರೆ. ಸೊ ಇದು ಹಾಳೆ ಬಿಸಿ ಮುಟ್ಟಿದೆ. ಓಕೆ, ಈಗ ಹಾಳೆ GK ದವ್ರು ಕೂಡ ಗೊತ್ತಾಗಿದೆ. ಸೊ ನೋಡೋಣ, ಕಾಯ್ದು ನೋಡಬೇಕು. ಬಟ್ ಆದಷ್ಟು ಎಕ್ಸಾಮ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾರಿಗೆ ಎಲ್ಲಿಯಪ್ಪ ಅಂದರೆ ಓನ್ಲಿ ಹಿರಿಯೂರು ಸೆಂಟರ್ ಸ್ಟೂಡೆಂಟ್, ನಾಟ್ ಫಾರ್ ಎಲ್ಲ ಕನ್ನಡ ಸ್ಟೂಡೆಂಟ್ ಆಗಿಬಿಡ್ತದ ಅಂತ ಇಲ್ಲ. ಹಿರಿಯೂರು ಸೆಂಟರ್ಗೆ ಅಷ್ಟೇ ಸ್ಟೂಡೆಂಟ್ಗೆ ಏನಪ್ಪ ಈ ಥರ ಆಗಿತ್ತು. ಸೊ ಹಂಗಾಗಿ ಏನಾದರೂ ಎಕ್ಸಾಮ್ ಆದರೂ ಕೂಡ ಹಿರಿಯೂರು ಸೆಂಟ್ರಲ್ಲೇ ಆಗ್ತದೆ, ಬೇರೆ ಕಡೆ ಆಗೋದಿಲ್ಲ. ಓಕೆ, ಇದಿಷ್ಟು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊರಿ. ಬೇಕಾದ್ರೆ ಒನ್ ಟೈಮ್ ಓದ್ತಾರೆ ಅಂದರೆ ಓದ್ಕೊರಿ ಎಲ್ಲರೂ ಕೂಡ, ಆಯಿತಾ. ನೆಕ್ಸ್ಟ್ ಇದನ್ನು ಕೂಡ ಒನ್ ಟೈಮ್ ನಿಮಗೆ ಸ್ಕ್ರೀನ್ಶಾಟ್ ತೊಗೊತಾರೆ ಅಂದ್ರೆ ತೊಗೊರಿ. ಇಲ್ಲಪ್ಪ ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ರೆ ಈಗ ಹೇಳಿದ್ನೆಲ್ಲ ಶೇರ್ ಮಾಡಿದ್ದೀನಿ, ಇನ್ನೊಂದು ಟೈಮ್ ಶೇರ್ ಮಾಡ್ತೀನಿ, ಓದ್ಕೋರಂತೆ. ಓಕೆ, ಇದಿಷ್ಟು ಓದುವಟ್ಟಿಗೆ ನಿಮಗೆ ಟೈಮ್ ಆಗುತ್ತೆ ಅನ್ನೋಕ್ಕೆ ಬಿಟ್ಟಿರೋದಷ್ಟೇ, ಆಯಿತಾ. ಸರಿ, ಬಟ್ ಫಿಕ್ಸ್ 550 ಅಂತೂ ಸದ್ಯಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಏನು ಬಂದಿದೆ ಫಿಕ್ಸು. ಬಟ್ ಇನ್ನೂ ಕೂಡ ಪ್ರೈವೇಟ್ ಹಾಸ್ಪಿಟಲಲ್ಲೂ ಕೂಡ 100 ಸೀಟ್ 5 ಕಾಲೇಜಿಂಗೆ ತಗೊಳ 500 ಜಾಸ್ತಿ ಆಗುತ್ತೆ. ಅಂದರೆ ಟೋಟಲಿಗೆ 1050 ಆಗೋ ಚಾನ್ಸ್ ಇದೆ. ಸರ್ತಿ ಇನ್ನೂ ಕೂಡ ಕೊನೆಗೆ ಏನಾಯಿತು, ಇನ್ನೂ ಕೂಡ ಇನ್ಕ್ರೀಸ್ ಆಗಿದ್ದು. ಬಟ್ ಈ ಸರ್ತಿ ಸದ್ಯಕ್ಕಂದ್ರೆ 550 ಫಿಕ್ಸು. ಇನ್ನೂ ಒಂದು 500 ಆಗೋ ಸಾಧ್ಯತೆ ಹಾಗೆ ಆಗುತ್ತೆ. ಆ್ಯಂಡ್ ಇನ್ನೂ ಕೂಡ ಆಗ್ಬೋದು ಸಾಧ್ಯತೆ ಇದೆ. ನೋಡೋಣ, ಇನ್ನೂ ಕೂಡ ಸೀಟ್ ಇನ್ಕ್ರೀಸ್ ಆದಂಗೆ ಅಲ್ಲ, ಹುಡುಗರಿಗೆ ಸೀಟ್ ಸಿಗ್ತಾ ಹೋಗ್ತದೆ. ನವಡೇಸ್ ಹೆಂಗಾಗಿದೆ ಅಂತಂದರೆ ಒಂದು ಸೀಟ್ ಮೆಡಿಕಲ್ ಸೀಟು ಕೂಡ ವ್ಯಾಲ್ಯೂಯಬಲ್ 50% ಕಡಿಮೆ ಆಗ್ತದೆ. ಯಾಕಂದರೆ ಈ ಥರ ಸೀಟ್ ಇನ್ಕ್ರೀಸ್ ಮಾಡ್ಕೊಂತ ಹೋದಂಗೆಲ್ಲ ವ್ಯಾಲ್ಯೂಯಬಲ್ ಏನಿದೆ. ಬಟ್ ಥಿಂಕ್ ಮಾಡ್ಕೊಬಿಟ್ರೆ ಆ ಥರ ನಾನು ಹೇಳೋದು. ಯಾಕಂದರೆ ಹಾಸ್ಪಿಟಲ್ ಜಾಸ್ತಿ ಆಗ್ತದವೆ ಆ್ಯಂಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಆಟೋಮೆಟಿಕ್ಲಿ ಮತ್ತು ಡಾಕ್ಟರ್ಸ್ ಬೇಕೇ ಬೇಕು, ವೈದ್ಯರು ಬೇಕಾಗ್ತದೆ. ಸೊ ಹಂಗಾಗಿ ಸೀಟ್ ಇನ್ಕ್ರೀಸ್ ಆಗ್ತದೆ. ವರಿ ಮಾಡ್ಕೊಬಿಟ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಏನೇ ಬಂದರೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ತಿಳಿಸ್ತಾ ಇರ್ತೀರಿ. ಜಾಯ್ನ್ ಆಗಿ. ಬಾಯ್.